ಮಂಗಳೂರಿನಲ್ಲಿ ರೌಡಿ ಶೀಟರ್ ಬರ್ಬರ ಹತ್ಯೆ ನಡೆದಿದೆ. ಸುರತ್ಕಲ್ನ ಫಾಜಿಲ್ ಹತ್ಯೆ ಆರೋಪಿಯ ಕೊಲೆ ನಡೆದಿದೆ. ಕೊಲೆ ಆರೋಪಿ ಸುಹಾಸ್ ಶೆಟ್ಟಿಯ ಮರ್ಡರ್ ನಡೆದಿರೋದು. ಮಂಗಳೂರಿನ ಬಜ್ಪೆ ಕಿನ್ನಿಪದವು ಬಳಿ ಅಟ್ಯಾಕ್ ನಡೆಸಲಾಗಿದೆ. ಫಾಜಿಲ್ ಕೊಲೆ ಕೇಸ್ ಆರೋಪಿಯಾಗಿದ್ದ ಸುಹಾಸ್ನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. 2022ರ ಜುಲೈ 28ರಂದು ಫಾಜಿಲ್ ಕೊಲೆ ನಡೆದಿತ್ತು. ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಫಾಜಿಲ್ನನ್ನ ಹತ್ಯೆ ಮಾಡಲಾಗಿತ್ತು. ಈ ಹತ್ಯೆಯ ಪ್ರಮುಖ ಆರೋಪಿ ಸುಹಾಸ್ ಶೆಟ್ಟಿ ಇವತ್ತು ಆತನ ಮೇಲೆ ಅಟ್ಯಾಕ್ ನಡೆಸಿ ಕೊಲೆ ನಡೆಸಲಾಗಿದೆ. ಮಂಗಳೂರಿನಲ್ಲಿ ರೌಡಿ ಶೀಟರ್ನನ್ನ ಬರ್ಬರವಾಗಿ ಹತ್ಯೆ ಮಾಡಿರೋದು. ಸುರತ್ಕಲ್ನ ಫಾಜಿಲ್ ಹತ್ಯೆ ಆರೋಪಿಯ ಕೊಲೆ ಇದೀಗ ನಡೆದಿದೆ. ಕೊಲೆ ಆರೋಪಿ ಸುಹಾಸ್ ಶೆಟ್ಟಿಯ ಮರ್ಡರ್ ನಡೆದಿರೋದು. ಮಂಗಳೂರಿನ ಬಜ್ಪೆ ಕಿನ್ನಿಪದವು ಬಳಿ ಅಟ್ಯಾಕ್ ನಡೆಸಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಯನ್ನ ಗಮನಿಸಬಹುದು. ಇಲ್ಲಿ ಸುಹಾಸ್ ಶೆಟ್ಟಿಯ ಮೇಲೆ ಮಚ್ಚಿನಿಂದ ಅಟ್ಯಾಕ್ ನಡೆಸ್ತಾ ಇರುವಂತದ್ದು. ಈ ಭೀಕರ ದಾಳಿ ನಡೆದಿರೋದು ಮಂಗಳೂರಿನ ಬಜ್ಪೆ ಕಿನ್ನಿಪದವು ಬಳಿ. ಅಟ್ಯಾಕ್ನ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಟ್ಯಾಕ್ ನಡೆದ ನಂತರದಲ್ಲಿ ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಅಲ್ಲಿ ಆತ ಸಾವನ್ನಪ್ಪಿದ್ದಾನೆ ಎಂಬುದಾಗಿ ವೈದ್ಯರು ತಿಳಿಸುತ್ತಾರೆ. ಇದು ಮಂಗಳೂರಿನ ಬಜ್ಪೆ ಕಿನ್ನಿಪದವು ಬಳಿ ಅಟ್ಯಾಕ್ ನಡೆದಿರೋದು. ಸುಮಾರು 5ರಿಂದ 6 ಮಂದಿ ಸುಹಾಸ್ ಶೆಟ್ಟಿಯನ್ನ ಸುತ್ತುವರೆದು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. 2022ರಲ್ಲಿ ಜುಲೈ 28ರಂದು ಫಾಜಿಲ್ ಕೊಲೆ ನಡೆದಿತ್ತು. ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಫಾಜಿಲ್ನನ್ನ ಹತ್ಯೆ ಮಾಡಲಾಗಿತ್ತು. ಇದೇ ರೀತಿ ಆತ ಒಂದು ಅಂಗಡಿಯ ಮುಂಭಾಗ ನಿಂತಿದ್ದ. ಆ ಸಂದರ್ಭದಲ್ಲಿ ಏಕಾಏಕಿ ಬಂದು ಆತನನ್ನ ಕೊಲೆ ಮಾಡಲಾಗಿತ್ತು. ಆ ಕೊಲೆಯ ಪ್ರಮುಖ ಆರೋಪಿಯಾಗಿರುವಂತಹ ಸುಹಾಸ್ ಶೆಟ್ಟಿ ಇದೀಗ ನಡು ಬೀದಿಯಲ್ಲಿ ಹತ್ಯೆ ಆಗಿದ್ದಾನೆ. ಸುಮಾರು 4ರಿಂದ 5 ಮಂದಿ ಸುತ್ತುವರೆದು ಸುಹಾಸ್ ಶೆಟ್ಟಿಯನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಇದು ಮಂಗಳೂರಿನ ಬಜ್ಪೆಯ ಕಿನ್ನಿಪದವು ಬಳಿ ಘಟನೆ ನಡೆದಿದೆ. ಹೇಳಿಕೇಳಿ ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ. ಇದೀಗ ಮತ್ತೊಂದು ಹತ್ಯೆ ನಡೆದಿರುವಂಥದ್ದು. ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ಭೀಕರ ಮರ್ಡರ್ ನಡೆದಿದೆ. ಫಾಜಿಲ್ ಕೊಲೆ ಕೇಸ್ನ ಆರೋಪಿಯಾಗಿದ್ದಂತಹ ಸುಹಾಸ್ ಶೆಟ್ಟಿ ಆ ಕೊಲೆಯ ಪ್ರಮುಖ ಆರೋಪಿಯಾಗಿದ್ದ. 2022ರಲ್ಲಿ ಈ ಘಟನೆ ನಡೆದಿತ್ತು. ಸರಿಸುಮಾರು 3 ವರ್ಷಗಳ ಬಳಿಕ ಆ ಪ್ರತೀಕಾರಕ್ಕೆ ಇದೀಗ ಸುಹಾಸ್ ಶೆಟ್ಟಿಯನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಮಚ್ಚಿನಿಂದ ಕೊಚ್ಚಿ ಸುಮಾರು 4ರಿಂದ 5 ಮಂದಿ ಸುಹಾಸ್ ಶೆಟ್ಟಿಯನ್ನ ಸುತ್ತುವರೆದು ಆತನ ಮೇಲೆ ನಿರಂತರವಾಗಿ ದಾಳಿ ನಡೆಸುತ್ತಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಸುತ್ತಮುತ್ತ ಸಾಕಷ್ಟು ಜನ ಇದ್ದಾರೆ. ಆದರೆ ಆ ಕ್ಷಣ ಅವರು ಏನೂ ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿದ್ದಂತಹ 5ರಿಂದ 6 ಜನ ಯಾರಿದ್ದಾರೋ ಅವರೆಲ್ಲರ ಕೈಯಲ್ಲೂ ಕೂಡ ಮಚ್ಚಿತ್ತು. ಯಾರ ಮೇಲೆ ಯಾವಾಗ ದಾಳಿ ಆಗುತ್ತೆ ಅನ್ನುವಂಥದ್ದು ಊಹಿಸೋಕೂ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಸುಹಾಸ್ ಶೆಟ್ಟಿಯ ಮೇಲೆ ದಾಳಿ ನಡೆಸಲಾಗಿದೆ. ಫೋಟೋದಲ್ಲಿ ಗಮನಿಸಬಹುದು. ಈತನೇ ಸುಹಾಸ್ ಶೆಟ್ಟಿ. ಈತ ಫಾಜಿಲ್ನ ಕೊಲೆ ಮಾಡಿದ್ದ. ಫಾಜಿಲ್ನ ಕೊಲೆಯಲ್ಲಿ ಈತ ಪ್ರಮುಖ ಆರೋಪಿಯಾಗಿದ್ದ. 2022 ಜುಲೈ 28ರಂದು ಫಾಜಿಲ್ ಕೂಡ ಒಂದು ಶಾಪ್ನ ಹತ್ರ ನಿಂತು ಮಾತಾಡ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಸುಹಾಸ್ ಶೆಟ್ಟಿಯ ಗ್ಯಾಂಗ್ ಅಲ್ಲಿಗೆ ಬಂದು ಆತನ ಮೇಲೆ ದಾಳಿ ನಡೆಸಿತ್ತು. ದಾಳಿ ನಡೆಸಿ ಭೀಕರವಾಗಿ ಆತನನ್ನ ಕೊಲೆ ಮಾಡಲಾಗಿತ್ತು. ಇದೀಗ ಆ ಕೊಲೆಯ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಗಿದೆ. ಇದು ಫಾಜಿಲ್ನ ಕೊಲೆಯ ಆರೋಪಿಯಾಗಿದ್ದಂತಹ ಸುಹಾಸ್ ಶೆಟ್ಟಿಯ ಭೀಕರ ಮರ್ಡರ್ ನಡೆದಿರೋದು. ಸಿಸಿಟಿವಿಯಲ್ಲಿ ದೃಶ್ಯ ಸಂಪೂರ್ಣವಾಗಿ ಸೆರೆಯಾಗಿದೆ. ಸುಮಾರು 6ರಿಂದ 7 ಜನ ಸುಹಾಸ್ ಶೆಟ್ಟಿಯನ್ನ ಸುತ್ತುವರೆದು ಭೀಕರವಾಗಿ ದಾಳಿ ನಡೆಸ್ತಾರೆ. ಆತ ಕೆಳಗ್ ಬೀಳ್ತಾನೆ. ಕೆಳಗ್ ಬಿದ್ದ ನಂತರವೂ ಕೂಡ ಆತನ ಮೇಲೆ ಮಚ್ಚಿನಿಂದ ಹಲವು ಬಾರಿ ಇರಿಯಲಾಗಿದೆ. ಹಲವು ಬಾರಿ ಕೊಚ್ಚಿ ಕೊಲೆ ಮಾಡಲಾಗಿದೆ.
ಈತ ಫಾಜಿಲ್ ಕೊಲೆಯ ಆರೋಪಿಯಾಗಿದ್ದಂತಹ ಸುಹಾಸ್ ಶೆಟ್ಟಿ ಈತನನ್ನ ಭೀಕರವಾಗಿ ಕೊಲೆ ಮಾಡಿರೋದು. ಅಕ್ಕಪಕ್ಕದಲ್ಲಿ ಸಾಕಷ್ಟು ಜನರಿದ್ರು. ಜನನಿಬಿಡ ಪ್ರದೇಶ ಏನಲ್ಲ, ಬಹಳ ಮುಖ್ಯ ರಸ್ತೆಯಲ್ಲೇ ಆಗಿರುವಂತಹ ಭೀಕರ ಮರ್ಡರ್ ಇದು. ಅಲ್ಲಿದ್ದಂತಹ ಅಂದ್ರೆ ನೆರೆದಿದ್ದಂಥವ್ರು ಎಲ್ಲರೂ ಕೂಡ ಏನೂ ಮಾಡಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿದ್ರು. ಈ ಕೊಲೆ ನಡೆದ ನಂತರದಲ್ಲಿ ಆತನನ್ನ ಆಸ್ಪತ್ರೆಗೆ ಕೊಂಡೊಯ್ಯಲಾಗುತ್ತೆ. ಆದರೆ ಅಲ್ಲಿ ವೈದ್ಯರು ಈತ ಸಾವನ್ನಪ್ಪಿರೋ ಬಗ್ಗೆ ದೃಢಪಡಿಸ್ತಾರೆ. ತಲ್ವಾರ್ನಿಂದ ಕೊಚ್ಚಿ ಸುಹಾಸ್ ಶೆಟ್ಟಿಯನ್ನ ಭೀಕರವಾಗಿ ಮರ್ಡರ್ ಮಾಡಲಾಗಿದೆ. ಯಾರೀ ಮರ್ಡರ್ ಮಾಡಿರೋದು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕಿದೆ. ಒಟ್ಟಾರೆಯಾಗಿ ಒಂದು ಕೊಲೆಗೆ ಮತ್ತೊಂದು ಕೊಲೆ, ಮತ್ತೊಂದು ಕೊಲೆಗೆ ಇನ್ನೊಂದು ಕೊಲೆ ಅನ್ನುವಂತಾಗಿದೆ. 2022ರಲ್ಲಿ 3 ವರ್ಷದ ಬಳಿಕ ಮತ್ತೊಂದು ಕೊಲೆ ನಡೆದಿರುವಂಥದ್ದು. ಪ್ರತೀಕಾರದ ನಿಟ್ಟಿನಲ್ಲಿ ಈ ಕೊಲೆಯನ್ನ ನಡೆಸಿದ್ದಾರೆ. ಯಾರೀ ಕೊಲೆ ನಡೆಸಿರೋದು ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿರೋದು. ನಡು ರಸ್ತೆಯಲ್ಲೇ ತಲ್ವಾರ್ನಿಂದ ಸುಹಾಸ್ ಶೆಟ್ಟಿಯ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿರುವಂಥದ್ದು. ಇದು ಮಂಗಳೂರಿನಲ್ಲಿ ನಡೆದಿರುವಂತಹ ಭೀಕರ ಕಗ್ಗೊಲೆ. ಮಂಗಳೂರಿನ ಬಜ್ಪೆ ಕಿನಿಪದು ಬಳಿ ಅಟ್ಯಾಕ್ ನಡೆದಿದೆ. ಸುಹಾಸ್ ಶೆಟ್ಟಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ.